ಇದು ಫೆನಿಲಾ ಅಂತ. ಆ್ಯಕ್ಚುಲಿ ಇದು ಸಂಸ್ಕೃತ ಪದ. ಫೆನಿಲಾ ಅಂದರೆ ಗುಳ್ಳೆ ಇರ್ಬೋದು, ನೊರೆ ಇರ್ಬೋದು. ನಾವು ನೀರನ್ನ ಅಥವಾ ಹಾಲನ್ನ ಮಿಕ್ಸ್ ಮಾಡಿದಾಗ ನೊರೆ ಬರುತ್ತಲ್ಲ, ಅದೇ ಫೆನಿಲಾ. ಮತ್ತು ಸಂಸ್ಕೃತದಲ್ಲಿ ಔಷಧಿ ಅಂತ ಕೂಡ ಹೇಳ್ಬೋದು. ಸೊ ಇಲ್ಲಿ ನಾವು ಸ್ಪೆಷಲ್ಲಾಗಿ ಬಾದಾಮ್ ಮಿಲ್ಕ್ ಮಾಡ್ತೀವಿ. ಬಾದಾಮ್ ಮಿಲ್ಕ್ ಅಂದರೆ ಬಾದಾಮನ್ನ ನೆನೆಸಿ ಅದನ್ನು ರುಬ್ಬಿ ಅದೇ ಹಾಲನ್ನ ತೊಗೊಂಡು ನಾವು ಬಾದಾಮ್ ಹಾಲು ಮಾಡೋದು. ಇದರಲ್ಲಿ ಡ್ರೈ ಫ್ರೂಟ್ಸು ಮಿನಿಮಮ್ 30% ಇರುತ್ತೆ. ಅಷ್ಟೇ ಅಲ್ಲದೆ 250 ml ಅಷ್ಟು ನೀವು ಬಾದಾಮ್ ಹಾಲು ತೊಗೊಂಡ್ರೆ ನಿಮಗೆ 15 to 18 grams ಪ್ರೋಟೀನ್ ಸಿಗುತ್ತೆ. 350 ml ಫುಲ್ ಲೋಟ ತೊಗೊಂಡ್ರೆ ನಿಮಗೆ ಕಮ್ಮಿ ಅಂದರೆ 20 ರಿಂದ 22 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಜಿಮ್ ಹೋಗೋರು ಅಥವಾ ಪ್ರೋಟೀನ್ ಡಿಫಿಷಿಯನ್ಸಿ ಇರೋರು ಎಲ್ಲರಿಗೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ಇದು ಲೋ ಶುಗರ್, ಹೈ ಪ್ರೋಟೀನ್, ಹೈ ಫ್ಯಾಟ್, ಎಸೆನ್ಷಿಯಲ್ ಫ್ಯಾಟ್ಸ್, ಬೇಕಾಗಿರೋ ಫ್ಯಾಟ್ಸ್ ಎಲ್ಲ ಇದರಲ್ಲಿ ಹಾಕಿರ್ತಾರೆ. ಇದ್ರ ಹತ್ರ ಬರೀ ಬಾದಾಮ್ ಹಾಲು ಅಷ್ಟೇ ಅಲ್ಲ, ತಂಡಾ ಫಂಡ ಅಂತಲೂ ಸಿಗುತ್ತೆ. ತಂಡಾ ಫಂಡ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಫ್ಲೇವರ್ಸ್ ತುಂಬಾ ಇರುತ್ತೆ, ಸ್ವೀಟ್ ಇರಲ್ಲ. ಆರಾಮಾಗಿ ಕುಡಿಬೋದು. ಸ್ವೀಟ್ ಬೇಕು ಅಂತಂದರೆ ಎಕ್ಸ್ಟ್ರಾ ರಬ್ಡಿ ಹಾಕ್ಕೊಡ್ತಾರೆ. ನೀವು ಅದು ರಿಕ್ವೆಸ್ಟ್ ಮಾಡಿದ್ರೆ ಅವ್ರು ಎಕ್ಸ್ಟ್ರಾ ಹಾಕ್ಕೊಡ್ತಾರೆ. ಅಷ್ಟೇ ಅಲ್ಲದೆ ನಾವು ಡೆಸರ್ಟ್ಸ್ ಕೂಡ ಟ್ರೈ ಮಾಡಿದ್ವಿ. ಡೆಸರ್ಟ್ಸಲ್ಲಿ ಶಾಹಿ ತುಕಡ ಅಂತ ಇತ್ತು. ಶಾಹಿ ತುಕಡ ನಮ್ಮ ಕೇಳಿದ ತಕ್ಷಣ ಸ್ಪೆಷಲ್ಲಾಗಿ ಯಾವುದೋ ಅರಬ್ ಕಂಟ್ರಿದು ಸ್ಪೆಷಲ್ ಡಿಶ್ ಇದೆ ಅಂತ ಅಂದ್ಕೊಂಡ್ವಿ. ಇವ್ರು ಮಾಡಿ ತೋರಿಸಿದ ಮೇಲೆ ಗೊತ್ತಾಯಿತು ಇದು ತುಂಬಾ ಚೆನ್ನಾಗಿದೆ. ಕ್ರಿಸ್ಪಿಯಾಗಿರೋ ಬ್ರೆಡ್ ಜೊತೆಗೆ ಒಳ್ಳೆ ಟೇಸ್ಟಿಯಾಗಿರೋ ರಬ್ಡಿನ ಹಾಕ್ಕೊಟ್ಟಿದ್ದಾರೆ. ಅದು ತಿನ್ನೋಕ್ಕೆ ಅಂತ ನಾವು ಒಬ್ರಿಗೆ ತೊಗೊಂಡ್ವಿ, ಒಬ್ರ ಕೈಲಿ ತಿನ್ನೋಕ್ಕಾಗಲಿಲ್ಲ. ನಾವು 3-4 ಜನ ಶೇರ್ ಮಾಡ್ಕೊಂಡು ತಿಂದ್ವಿ. ಇನ್ನೂ ತುಂಬ ಡಿಶಸ್ಸು ಫ್ಯೂಚರಲ್ಲಿ ಬರೋಕ್ಕಿದೆ. ಈಗ ಒಂದೊಂದಾಗಿ ಟ್ರೈ ಮಾಡಿ ಅವ್ರ ಫೀಡ್ಬ್ಯಾಕ್ ಕೊಡಿ. ಇನ್ನೂ ಏನಾದ್ರು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ ನಾವು ಅಪ್ಲೋಡ್ ಮಾಡ್ತೀವಿ.